ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಟಾಪ್ ಸ್ಟಾರ್ ಮೇಲೇನೆ ಇಂತಹದೊಂದು ಗಂಭೀರ ಆರೋಪ ಬಂದಿಲ್ಲ. ಪ್ರಕರಣವೂ ಕೂಡ ದಾಖಲಾಗಿಲ್ಲ. ಹೀಗಾಗಿನೇ ಮೊದಲ ಬಾರಿಗೆ ಇಡೀ ಚಿತ್ರೋದ್ಯಮವೇ ಶೇಕ್ ಆಗಿದೆ. ಈ ಆರೋಪದಿಂದ ದರ್ಶನ್ ಪಾರಾಗಿ ಹೊರಗೆ ಬಂದು ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಸಕ್ರಿಯರಾಗಬೇಕು ಅನ್ನೋ ನಿರೀಕ್ಷೆ ಅವರ ಅಭಿಮಾನಿಗಳದ್ದು ಮತ್ತು ಚಿತ್ರರಂಗದ ಹಿತೈಷಿಗಳದ್ದು. ಆದ್ರೆ ಆ 8 ಕಣ್ಣುಗಳು ಮಾತ್ರ ದರ್ಶನ್ ಅವರನ್ನ ಡೆಡ್ ಲಾಕ್ ಮಾಡಿತ್ತು. ಈ ಪ್ರಕರಣದಿಂದ ಹೊರಗೆ ಬರಬಾರದು ಅನ್ನೋ ತರ ಮಾಡುತ್ತಾ ಅನ್ನೋ ಹಾಗೆ ಅನುಮಾನ ಮೂಡಿಸಿದೆ. ರೇಣುಕಾಸ್ವಾಮಿಯ ಅಮಾನುಷ ಹತ್ಯೆ ಪ್ರಕರಣದ ತನಿಖೆಯನ್ನ ಅತ್ಯಂತ ತ್ವರಿತಗತಿಯಲ್ಲಿ ಮುಗಿಸ್ತಾ ಇರುವಂತಹ ಪೊಲೀಸರಿಗೆ ಆ 8 ಕಣ್ಣುಗಳೇ ಅತಿ ದೊಡ್ಡ ಅಸ್ತ್ರ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಒಂದು ವಿಶೇಷ ಸಂಚಿಕೆ ಇದೆ, ನೋಡ್ತಾ ಹೋಗೋಣ. ಸ್ವಾಮಿ ಕೊಲೆ ಕೇಸ್, ಆ 8 ಕಣ್ಣುಗಳೇ ದರ್ಶನ್ಗೆ ಕಂಟಕ. ಸ್ವಾಮಿಗೆ ಚಿತ್ರಹಿಂಸೆ, ಆ 8 ಕಣ್ಣುಗಳೇ ದಾಸನಿಗೆ ಮುಳ್ಳಾಗತ್ತಾ? ಗೆಳತಿಗಾಗಿ ಕೊಲೆ, ಆ 8 ಕಣ್ಣುಗಳೇ ದರ್ಶನ್ರನ್ನ ಲಾಕ್ ಮಾಡುತ್ವಾ? ಡಿ ಗ್ಯಾಂಗ್ ಕ್ರೌರ್ಯ ಇಷ್ಟಕ್ಕೇ ನಿಂತಿಲ್ಲ, ಇನ್ನೂ ಬಯಲಾಗುವುದು ಬಾಕಿ ಇದೆಯಾ? 15 ದಿನಗಳ ಹಿಂದೆ ಅಪ್ಪಳಿಸಿದಂತಹ ಸುಂಟ್ರುಗಾಳಿ ಸೃಷ್ಟಿಸಿದಂತಹ ತಲ್ಲಣ ಇನ್ನೂ ಹಾಗೆ ಇದೆ. ಜನರಿನ್ನು ಇದು ನಿಜಾನ ಅಂತ ಮತ್ತೊಮ್ಮೆ ಕಣ್ಮುಚ್ಕೊಂಡು ಖಚಿತಪಡಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಅಂತಹ ಒಬ್ಬ ಜನಪ್ರಿಯ ನಟ ಇದನ್ ಮಾಡೋದಿಕ್ ಸಾಧ್ಯನಾ? ಆದ್ರೆ ಇಲ್ಲಿಯವರೆಗಿನ ಎಲ್ಲಾ ಸಾಕ್ಷ್ಯಗಳು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ನೇರ ಪಾತ್ರ ವಹಿಸಿರೋದನ್ನ ಒತ್ತಿ ಹೇಳ್ತಾವೆ. ಇದು ಮುಂದೆ ಕೋರ್ಟ್ ನಲ್ಲಿ ಸಾಬೀತಾದ ಬಳಿಕವಷ್ಟೇ ದರ್ಶನ್ ಅಪರಾಧಿ ಅಂತ ಕರೆಸಿಕೊಳ್ಳುವುದು. ಇಲ್ಲದೆ ಹೋದ್ರೆ ಖುಲಾಸೆಯಾಗಿ ಹೊರಗೆ ಬರ್ತಾರೆ. ಇವೆಲ್ಲ ಮುಂದೆ ನಡೆಯುವಂತಹ ಪ್ರಕ್ರಿಯೆಗಳು. ಆದ್ರೆ ಆ 8 ಕಣ್ಣುಗಳು ದರ್ಶನ್ರನ್ನ ಈ ಪ್ರಕರಣದಲ್ಲಿ ಡೆಡ್ ಲಾಕ್ ಮಾಡ್ಲಿವೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿವೆ ಆ 8 ಕಣ್ಣುಗಳಲ್ಲಿ ದಾಖಲಾಗಿರುವಂತಹ ಸತ್ಯ. ಜೂನ್ 11ರಂದು ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಾಗ ಬಹುಶಃ ಯಾರು ಕೂಡ ಇದು ಇಲ್ಲಿ ತನಕ ಬರಬಹುದು ಅಂತ ಅನ್ಕೊಂಡಿರ್ಲಿಲ್ಲ. ತನಿಖೆ ವೇಳೆ ಬಯಲಾದಂತಹ ಒಂದೊಂದು ವಿಚಾರ ಕೂಡ ಕರುನಾಡನ್ನೇ ಬೆಚ್ಚಿ ಬೀಳಿಸ್ತಾ ಇದ್ವು. ಅದರಲ್ಲೂ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ದರ್ಶನ್ರಂತಹ ನಟ ಕೊಲ್ಲೋದಿಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ಕೆಲವರಿಗೆ ಇವತ್ತಿಗೂ ಕಾಡ್ತಾ ಇದೆ. ಈ ಪ್ರಕರಣದಲ್ಲಿ 12 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ದರ್ಶನ್ ತೀವ್ರ ವಿಚಾರಣೆಯನ್ನ ಎದುರಿಸಬೇಕಾಯಿತು. ಯಾಕಂದ್ರೆ ಈ ಪ್ರಕರಣದ A2 ಅವರೇನೆ. ನಂತರ ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್. ಸದ್ಯದಲ್ಲೇ ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಆದ್ರೆ ದರ್ಶನ್ರನ್ನ ಅಲ್ಲೇ ಲಾಕ್ ಮಾಡೋದಕ್ಕೆ ಪೊಲೀಸರು ಈಗಾಗಲೇ ಬೇಕಾದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರಲ್ಲೂ ಆ 8 ಕಣ್ಣುಗಳೇ ಇಡೀ ಪ್ರಕರಣಕ್ಕೆ ಪ್ರಮುಖ ತಿರುವು ಕೊಡ್ತಾ ಇದ್ದು ದರ್ಶನ್ ದಾರಿಗೆ ಮುಳ್ಳಾಗುತ್ತವೆ ಅಂತಾನೆ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಣ್ಣ ಸಾಕ್ಷ್ಯವನ್ನು ಬಿಡದೆ ಸಂಗ್ರಹ. ಪೊಲೀಸರ ಬಳಿ ಇದ್ಯಾ ಬರೋಬ್ಬರಿ 180 ಸಾಕ್ಷ್ಯ. ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಕೇಸ್ಗಳನ್ನ ನಿಭಾಯಿಸೋದು ಅಷ್ಟು ಸುಲಭವಿಲ್ಲ. ಸಾಕಷ್ಟು ಅಡೆತಡೆಗಳು, ಒತ್ತಡಗಳು ಬರುತ್ತವೆ. ಮುಲಾಜಿಲ್ಲದ ಕ್ರಮವನ್ನ ಕೈಗೊಳ್ಳೋದು ಕಷ್ಟವಾಗುತ್ತೆ. ಮತ್ತು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡುವುದು ಕೂಡ ತುಂಬಾನೇ ಕಷ್ಟ. ಆದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರು ಯಾವ ಮುಲಾಜ್ಗೂ ಬೀಳದೆ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ. ಜೂನ್ 10ನೇ ತಾರೀಕು ಸೋಮವಾರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ವಯಂ ಪ್ರೇರಿತರಾಗಿ ಶರಣಾಗತಿಯಾಗಿದ್ದವರು ದರ್ಶನ್ ಹೆಸರನ್ನ ಬಾಯ್ ಬಿಡ್ತಾ ಇದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಮರುದಿನವೇ ವಶಕ್ಕೆ ಪಡಿಸಿಕೊಂಡ್ರು. ಆವತ್ತಿನಿಂದ ಇಲ್ಲಿ ತನಕ ಕೂಡ ಯಾವ ಸಣ್ಣ ಸಾಕ್ಷ್ಯವನ್ನು ಬಿಡದೆ ಸಂಗ್ರಹ ಮಾಡ್ತಾ ಬಂದಿರುವಂತಹ ಪೊಲೀಸರು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ವೇಗವಾಗಿ ಕಾರ್ಯನಿರ್ವಹಿಸಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದರ್ಶನ್ ಮನೆ, ಪವಿತ್ರ ಮನೆ, ಪತ್ನಿ ವಿಜಯಲಕ್ಷ್ಮಿ ಮನೆ, ದರ್ಶನ್ ಉಳ್ಕೊಂಡಿದ್ದಂತಹ ಹೋಟೆಲ್, ಪಾರ್ಟಿ ಮಾಡಿದಂತಹ ಪಬ್, ಓಡಾಡಿದಂತಹ ಕಾರು, ಹೀಗೆ ಯಾವುದನ್ನೂ ಬಿಡದೆ ಸಂಪೂರ್ಣವಾಗಿ ತಲಾಶ್ ಮಾಡಿರುವಂತಹ ಪೊಲೀಸರು ಸಣ್ಣ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ. ಕೃತ್ಯ ನಡೆದಂತಹ ದಿನ ದರ್ಶನ್ ಧರಿಸಿದ್ದಂತಹ ಬೆಲ್ಟ್ ನಿಂದ ಹಿಡಿದು ಶೂನ ತನಕ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸಿದ್ದಾರೆ. ಹೀಗೆ ಇಲ್ಲಿ ತನಕ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಬರೋಬ್ಬರಿ 180ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಚಿತ್ರದುರ್ಗ ಪಟ್ಟಣಗೆರೆ ಶೆಡ್ನ ತನಕ ಎಲ್ಲಾ ಕಡೆ ಓಡಾಡಿ ಸಾಕ್ಷ್ಯ ಸಂಗ್ರಹಕ್ಕೆ ಅಂತಾನೆ ಪ್ರತ್ಯೇಕ ತಂಡವನ್ನ ಕೂಡ ಪೊಲೀಸರು ರಚಿಸಿದ್ರು. ಹೀಗೆ ದರ್ಶನ್ ಪಾರಾಗೋದಿಕ್ಕೆ ಸಣ್ಣ ಅವಕಾಶವನ್ನೂ ಕೊಡದಂತೆ ಸಾಕ್ಷ್ಯಗಳನ್ನ ಕಲೆ ಹಾಕಿರುವಂತಹ ಪೊಲೀಸರಿಗೆ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಅಂದ್ರೆ ಆ 8 ಕಣ್ಣುಗಳು. ದರ್ಶನ್ನ ಈ ಕೇಸ್ನಲ್ಲಿ ಮಿಸುಕಾಡದಂತೆ ಮಾಡೋದು ಕೂಡ ಆ 8 ಕಣ್ಣುಗಳೇ. ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲೂ ಕೂಡ ಆ 8 ಕಣ್ಣುಗಳೇ ಪ್ರಮುಖ ಪಾತ್ರ ವಹಿಸಲಿವೆ ಅಂತ ಹೇಳಲಾಗ್ತಾ ಇದೆ. ಮೊದಲೇ ಹೇಳಿದಂತೆ ರೇಣುಕಾಸ್ವಾಮಿ
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅತ್ಯಂತ ಜಾಗರೂಕತೆಯಿಂದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇವುಗಳಲ್ಲಿ ಪ್ರಮುಖ ಹೈಲೈಟ್ ಆ 8 ಪ್ರತ್ಯಕ್ಷದರ್ಶಿಗಳು. ಹೌದು, ದರ್ಶನ್ ಗ್ಯಾಂಗ್ ಅದ್ಯಾವ ರೀತಿ ಕ್ರೌರ್ಯ ಮೆರೆದಿತ್ತು ಅನ್ನೋದಕ್ಕೆ ಪೂರಕವಾಗಿ 8 ಐ ವಿಟ್ನೆಸ್ಗಳು ಪೊಲೀಸರ ಬಳಿ ಇದ್ದಾರಂತೆ. ಪೊಲೀಸರ ಕೂಲಂಕಷ ವಿಚಾರಣೆಯ ವೇಳೆ ಈ 8 ಮಂದಿ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿದ್ದು ಚಾರ್ಜ್ ಶೀಟ್ನಲ್ಲಿ ಇವರ ಬಗ್ಗೆ ಮತ್ತು ಇವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಇರುತ್ತೆ. ಇದು ದರ್ಶನ್ಗೆ ಕಂಟಕ ತರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಂದಹಾಗೆ ರೇಣುಕಾಸ್ವಾಮಿಯನ್ನ ಅಕಸ್ಮಾತ್ ಕೊಂದಿಲ್ಲ, ಅತ್ಯಂತ ಪೂರ್ವ ನಿಯೋಜಿತ ಕೃತ್ಯ ಇದು. ವಾರಕ್ಕೆ ಮೊದಲೇ ಕರೆಂಟ್ ಶಾಕ್ ಕೊಡುವ ಉಪಕರಣಗಳನ್ನು ಕೂಡ ಖರೀದಿ ಮಾಡಲಾಗಿತ್ತು. ನಂತರ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದು ಸುಮಾರು 24 ಗಂಟೆಗಳ ಕಾಲ ವಿವಿಧ ರೀತಿಯಲ್ಲಿ ಟಾರ್ಚರ್ ಕೊಡಲಾಗಿದೆ. ದೊಣ್ಣೆಯಿಂದ ಬಾರಿಸಲಾಗಿದೆ, ಬೆಲ್ಟ್ನಲ್ಲೂ ಹೊಡೆದಿದ್ದಾರೆ, ಸಿಗರೆಟ್ ಇಟ್ಟು ಸುಟ್ಟಿದ್ದಾರೆ, ಸಾಲದು ಅನ್ನೋ ತರ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ದರ್ಶನ್ ಮತ್ತು ಗೆಳತಿ ಪವಿತ್ರ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಪೊಲೀಸರ ರಿಮಾಂಡ್ ಕಾಪಿಯಲ್ಲಿದ್ದಂತಹ ಮಾಹಿತಿ. ಈ ಎಲ್ಲಾ ದುಷ್ಕೃತ್ಯಗಳಿಗೂ ಐ ವಿಟ್ನೆಸ್ಗಳಿದ್ದು ಒಟ್ಟು 8 ಮಂದಿ ಪ್ರತ್ಯಕ್ಷ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದ್ದಾರೆ. ಈಗಾಗಲೇ ಪಟ್ಟಣಗೆರೆಯ ಶೆಡ್ನ ಸೆಕ್ಯೂರಿಟಿಯಿಂದ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಉಳಿದ 7 ಮಂದಿ ಐ ವಿಟ್ನೆಸ್ಗಳಿಂದಾನೂ ಕೂಡ ಪೊಲೀಸರ ಮುಂದೆ 164 ಹೇಳಿಕೆ ದಾಖಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಮೂಲಕ ಪ್ರಕರಣವನ್ನ ಮತ್ತಷ್ಟು ಬಿಗಿಗೊಳಿಸಲಿದ್ದಾರೆ ಪೊಲೀಸರು. ಈ 8 ಮಂದಿ ಪ್ರತ್ಯಕ್ಷದರ್ಶಿಗಳು ಕೊಡುವಂತಹ ಹೇಳಿಕೆ ಇಡೀ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು ದರ್ಶನ್ಗೆ ಕಂಟಕ ಆಗತ್ತೆ ಅಂತಾನೆ ಹೇಳಲಾಗ್ತಾ ಇದೆ. 4 ಆರೋಪಿಗಳನ್ನ ತುಮಕೂರಿಗೆ ಶಿಫ್ಟ್ ಮಾಡಿದ್ಯಾಕೆ ಗೊತ್ತಾ? ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ ನೋಡ್ತಿದ್ರಾ ಇವರು? ಇದೆಲ್ಲದರ ನಡುವೆ ಮೊನ್ನೆ ದರ್ಶನ್ ಸೇರಿದಂತೆ ಉಳಿದಿದ್ದಂತಹ 4ರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದಾಗ ಪೊಲೀಸರು ಒಂದು ಮನವಿಯನ್ನ ಮಾಡಿದ್ರು. ಅದೇನಪ್ಪಾ ಅಂದ್ರೆ 4 ಆರೋಪಿಗಳನ್ನ ಪರಪ್ಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರಿದ್ರು. ಅದಕ್ಕೆ ಕಾರಣ ಈ ಆರೋಪಿಗಳ ಮೇಲೆ ಜೈಲಿನ ಒಳಗೆ ಹಲ್ಲೆ ಹಾಕುವಂತಹ ಭೀತಿ. ಅಸಲಿಗೆ ಈ 4 ಬೇರೆ ಯಾರು ಅಲ್ಲ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡದೇ ಇದ್ರೂ ಕೂಡ ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಹೋಗಿ ಶರಣಾದವರು. ಕಾರ್ತಿಕ್, ನಿಖಿಲ್ ಕುಮಾರ್, ಕೇಶವಮೂರ್ತಿ ಮತ್ತು ರವಿಶಂಕರ್ ಈ 4 ಆರೋಪಿಗಳು ಇಡೀ ಪ್ರಕರಣದ ಕೇಂದ್ರ ಬಿಂದು. ಇವರು ಹೇಳಿದ್ದೇ ಆಗಿರಬಹುದು ಅಂತ ಪೊಲೀಸರೇನಾದ್ರೂ ನಂಬಿದ್ರೆ ಇವತ್ತು ರೇಣುಕಾಸ್ವಾಮಿ ಹತ್ಯೆಯ ಹಿಂದಿನ ಸಂಚನ್ನ ಮತ್ತು ಡಿ ಗ್ಯಾಂಗ್ ಅನ್ನ ಬಯಲಿಗೆಳೆಯೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದ್ರೆ ಇವರ ನಡೆನುಡಿಯಿಂದಾನೇ ಅನುಮಾನಗೊಂಡು ಪೊಲೀಸ್ ಭಾಷೆಯಲ್ಲಿ ಬಾಯಿ ಬೆಳೆಸಿದಾಗ ನಿಜವಾದಂತಹ ರಹಸ್ಯ ಹೊರಗೆ ಬರ್ತದೆ. ಈಗ ಈ 4 ಆರೋಪಿಗಳನ್ನ ತುಮಕೂರಿನ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಉಳಿದ ಆರೋಪಿಗಳಿದ್ದಾರೆ. ಇದ್ರ ಜೊತೆಗೆ ಜೈಲಿನಲ್ಲಿರುವಂತಹ ಕೆಲ ಕೈದಿಗಳಲ್ಲೂ ಕೂಡ ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತು ಆಪ್ತರಿದ್ದಾರೆ. ಇವರಿಂದ ಈ 4 ಆರೋಪಿಗಳ ಮೇಲೆ ದಾಳಿಯಾಗುವ ಭೀತಿ ಇದೆ. ಯಾಕಂದ್ರೆ ದರ್ಶನ್ ಹೆಸರನ್ನ ಮೊದಲಿಗೆ ಬಾಯ್ಬಿಟ್ಟವರು ಇವರೇನೆ. ಇವರಿಂದಾಗಿಯೇ ಈ ಕೊಲೆ ಕೇಸ್ನ ಅಸಲಿ ಎತ್ತು ಬಯಲಾಗಿತ್ತು. ಹೀಗಾಗಿನೇ ಇವ್ರ ಮೇಲೆ ದಾಳಿಯಾಗುವ ಭೀತಿಯಿಂದಾನೆ ಬಹುಮೂಲ್ಯ ಸಾಕ್ಷಿ ರಕ್ಷಣೆಗಾಗಿ ಪೊಲೀಸರು ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಹೀಗೆ ಒಂದ್ ಕಡೆ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಜತನದಿಂದ ಕಾಪಾಡ್ಕೊಂಡು ಬರ್ತಾ ಇದೆ ಕಾಕಿ ಟೀಮ್. ಜೈಲಿನ ಒಳಗೂ ಯಾವುದೇ ಅಪಾಯ ಆಗಬಾರದು ಅಂತಾನೆ ಸೇಫ್ ಆಗಿ ಮತ್ತೊಂದು ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದ್ ಕಡೆ 8 ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಕೂಡ ದರ್ಶನ್ ಪಾತ್ರದ ಬಗ್ಗೆ ಬಲವಾದಂತಹ ಪುರಾವೆಗಳನ್ನ ಒದಗಿಸಲಿದ್ದು ಹೆಜ್ಜೆ ಹೆಜ್ಜೆಗೂ ದರ್ಶನ್ ಸುತ್ತ ವ್ಯೂಹ ಬಿಗಿಗೊಳ್ತಾ ಇದೆ. ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಇದರ ಅಸಲಿ ಪಿಕ್ಚರ್ ಬಯಲಾಗಲಿದೆ. ದರ್ಶನ್ ಮುಂದಿನ ಹೆಜ್ಜೆನೆ ಬೇಲ ತಗೊಳ್ಳೋದು. ಇಂತಹದೊಂದು ಕುಕೃತ್ಯ ಎಸಗಿರುವವರಿಗೆ ಬೇಲ ಸಿಗಬಾರದು ಅಂತ ಪೊಲೀಸರು ಕೂಡ ಈಗ ಹಳೆ ಪ್ರಕರಣಗಳನ್ನ ಕೆತ್ಕೋದಿಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಅವರದ್ದು ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಮನವರಿಕೆ ಮಾಡಿಕೊಡೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಜಾಮೀನಿನ ಮೇಲೆ ಹೊರಬರಲು ದರ್ಶನ್ ಯತ್ನ. ಹಳೆ ಪ್ರಕರಣಗಳಿಂದಲೇ ದರ್ಶನ್ಗೆ ಕಂಟಕನ. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ದರ್ಶನ್ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ದಾರೆ. ಸದ್ಯದ ಮಟ್ಟಿಗೆ ದರ್ಶನ್ ವಿಚಾರಣೆ ಎಲ್ಲ ಮುಗ್ದಿದೆ. ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಾರೆ. ಹೀಗಾಗಿ ಈಗ ದರ್ಶನ್ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದ್ರೆ ಅಷ್ಟು ಸುಲಭಕ್ಕೆ ದರ್ಶನ್ಗೆ ಬೇಲ್ ಸಿಗೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ದರ್ಶನ್ಗೆ ಕ್ರಿಮಿನಲ್ ಕೇಸ್ಗಳ ಹಿನ್ನೆಲೆ ಕೂಡ ಇರೋದ್ರಿಂದ ಬೇಲ್ ಪಡ್ಕೊಳ್ಳೋದಕ್ಕೆ ಇದು ತೊಡಕಾಗಬಹುದು ಅಂತ ಹೇಳಲಾಗ್ತಾ ಇದೆ.
ಹಾಗಾದ್ರೆ ದರ್ಶನ್ ಮೇಲಿರುವಂತಹ ಕೇಸ್ಗಳು ಮತ್ತು ಆರೋಪಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ ನಗರ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯನಾಶ ಹಾಗೂ ಹೊಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ಕಾಟೇರ ಸಕ್ಸೆಸ್ ಪಾರ್ಟಿ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 2023ರಲ್ಲಿ ಮೈಸೂರಿನಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ ಆರೋಪ ಬಂದಿದೆ. ದರ್ಶನ್ ಮನೆ ಪಕ್ಕದ ಖಾಲಿ ಸೈಟ್ ಮುಂದೆ ಕಾರ್ ಪಾರ್ಕಿಂಗ್ ಕಿರಿಕಿದೆ. ಪಾರ್ಕಿಂಗ್ ಮಾಡಿದ್ದಕ್ಕೆ ಮಹಿಳಾ ವಕೀಲೆ ಮೇಲೆ ನಾಯಿ ಬಿಟ್ಟ ಪ್ರಕರಣ ಕೂಡ ದಾಖಲಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಮತ್ತು ಉಮಾಪತಿ ಗೌಡ ನಡುವೆ ನಡೆದಂತಹ ಫೈನಾನ್ಸ್ ಕಿರಿಕ್ ಕೂಡ ಇದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಜೈಲ್ ಸೇರಿಕೊಂಡಿದ್ದಂತಹ ಪ್ರಕರಣ ಕೂಡ ದರ್ಶನ್ ಮೇಲಿದೆ. ಹೀಗೆ ದರ್ಶನ್ ಮೇಲಿನ ಹಳೆ ಕೇಸ್ಗಳಿಗೆಲ್ಲ ಈಗ ಮರುಜೀವ ಬರ್ತಾ ಇದೆ. ಈ ಪ್ರಕರಣದಲ್ಲಿ ದರ್ಶನ್ಗೆ ಸ್ವಲ್ಪಕ್ಕೆ ಬೇಲ್ ಸಿಗದಂತೆ ಮಾಡೋದಿಕ್ಕೆ ಮತ್ತು ಶಿಕ್ಷೆ ಪ್ರಮಾಣ ಹೆಚ್ಚಾಗುವಂತೆ ಮಾಡೋದಿಕ್ಕೆ ಇದನ್ನೇ ಪೊಲೀಸರು ಬಳಸುವ ಅವಕಾಶ ಮತ್ತು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬಳಿ ಇದೆ 2 ಅಮೆರಿಕನ್ ಪಿಸ್ತೂಲು. ಈ ಗನ್ನಿಂದಲೇ ಉಮಾಪತಿಗೆ ಬೆದರಿಕೆ ಹುಟ್ಟಿದ್ರ. ಸದ್ಯ ಕೊಲೆ ಕೇಸ್ ಸಂಬಂಧ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಅದೇನಪ್ಪ ಅಂದ್ರೆ ದರ್ಶನ್ ಬಳಿ ಒಂದಲ್ಲ 2 ಗನ್ ಇದೆಯಂತೆ. ಅದು ಕೂಡ ಅಮೆರಿಕನ್ ಪಿಸ್ತೂಲ್ ಅನ್ನ ದರ್ಶನ್ ಇಟ್ಕೊಂಡಿದ್ದಾರಂತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚುನಾವಣೆ ಸಂದರ್ಭದಲ್ಲೂ ದರ್ಶನ್ ತನ್ನ ಬಳಿ ಇರುವಂತಹ ಗನ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿರಲಿಲ್ಲ. ಸಾಮಾನ್ಯವಾಗಿ ಚುನಾವಣೆ ಸಂದರ್ಭ ಲೈಸೆನ್ಸ್ ಗನ್ ಇಟ್ಕೊಂಡಿರೋರು ಅದನ್ನ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇಡಬೇಕು. ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಇದರಿಂದ ವಿನಾಯಿತಿ ಇರುತ್ತೆ. ದರ್ಶನ್ ಕೂಡ ಪಿಸ್ತೂಲ್ ಅನ್ನ ಠೇವಣಿ ಮಾಡೋದ್ರಿಂದ ವಿನಾಯಿತಿ ಪಡೆದಿದ್ರು. ದರ್ಶನ್ ಜೊತೆಗೆ ಮತ್ತೊಬ್ಬ ಆರೋಪಿ ಪ್ರದೋಷ್ ಬಳಿನೂ ಕೂಡ ಲೈಸೆನ್ಸ್ ಪಡೆದ ಗನ್ ಇದೆ. ಈತನೂ ಕೂಡ ಶಸ್ತ್ರಾಸ್ತ್ರ ವಾಪಸ್ ನೀಡುವಿಕೆಯಿಂದ ವಿನಾಯಿತಿ ಪಡ್ಕೊಂಡಿದ್ದ. ಆದ್ರೆ ಈಗ ಇವರಿಬ್ಬರ ಮೇಲೂ ಕೂಡ ಘೋರ ಕ್ರಿಮಿನಲ್ ಪ್ರಕರಣ ಇರೋದ್ರಿಂದ ಪಿಸ್ತೂಲ್ಗಳನ್ನ ವಶಕ್ಕೆ ಪಡೆಯುವಂತೆ ಆರ್ ನಗರ ಮತ್ತು ಗಿರಿನಗರ ಪೊಲೀಸರಿಗೆ ತನಿಖಾಧಿಕಾರಿಗಳು ಪತ್ರ ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪಿನ್ ಟು ಪಿನ್ ಮಾಹಿತಿ ಇನ್ನೂ ಹೊರಗೆ ಬಂದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಯಾದಾಗ ಮತ್ತಷ್ಟು ಕ್ರೌರ್ಯಗಳು ಹೊರಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ತ್ವರಿತಗತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ. ಚಾರ್ಜ್ ಶೀಟ್ ನಲ್ಲಿ ಇರಲಿದ್ಯಾ ಮತ್ತಷ್ಟು ಭಯಾನಕತೆ. ಪ್ರಕರಣ ಬಯಲಿಗೆ ಬಂದಾಗ್ನಿಂದಾನು ಎಷ್ಟು ವೇಗವಾಗಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾನೆ ಇದ್ದೀರಾ. ಪೊಲೀಸರ ಮುಂದಿನ ಹೆಜ್ಜೆ ಚಾರ್ಜ್ ಶೀಟ್ ಫೈಲ್ ಮಾಡುವುದು. ಅಸಲಿಗೆ ಪ್ರಕರಣದ ಆಳ ಅಗಲ ಎಲ್ಲವೂ ಗೊತ್ತಾಗೋದೆ ಚಾರ್ಜ್ ಶೀಟ್ ನಲ್ಲಿ. ಆರೋಪಿಗಳಲ್ಲಿ ಯಾರ್ಯಾರ ಪಾಲೇನು, ಯಾರ್ಯಾರು ಯಾವ್ಯಾವ ಪಾತ್ರವನ್ನ ವಹಿಸಿದ್ದಾರೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗುತ್ತೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಯಲಾಗಿರುವಂತಹ ಮಾಹಿತಿಯೇ ಅಂತಿಮ ಅಲ್ಲ. ಇದರಿಂದ ಆಚೆಗೆ ಸಾಕಷ್ಟು ವಿಚಾರಗಳಿರಬಹುದು. ಇವೆಲ್ಲವನ್ನ ಕ್ರೋಢೀಕರಿಸ್ತಾ ಇರುವಂತಹ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಾರೆ. ಅತ್ಯಂತ ತ್ವರಿತಗತಿಯಲ್ಲೇ ಚಾರ್ಜ್ ಶೀಟ್ ಅನ್ನ ಕೂಡ ಪೊಲೀಸರು ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಪೇಪರ್ ಕೆಲಸಗಳು ಕೂಡ ವೇಗವಾಗಿ ನಡೀತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಡಿ ಗ್ಯಾಂಗ್ ನ ಮತ್ತಷ್ಟು ಕ್ರೌರ್ಯದ ಮುಖಗಳು ಬಯಲಾಗುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ಅವರನ್ನ ಭೇಟಿಯಾಗೋದಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ಎಲ್ಲರಿಗೂ ದರ್ಶನ ಇಲ್ಲ. ನಿನ್ನೆ ನಟ ಪ್ರೇಮ್ ಮತ್ತು ನಿರ್ದೇಶಕರೊಬ್ರು ದರ್ಶನ್ ಭೇಟಿಗೆ ಯತ್ನಿಸಿದ್ರು. ಯಾರಿಗೂ ಗೊತ್ತಾಗದಂತೆ ಪೊಲೀಸರು ಇವರನ್ನ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ದರ್ಶನ್ ಭೇಟಿಗೆ ಜೈಲಾಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ವಾಪಸ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರ ಕಣ್ಣಿಗೂ ಕಾಣದಂತೆ ಇವರನ್ನ ಕರ್ಕೊಂಡು ಹೋಗ್ತಾ ಇರೋದು ಯಾಕೆ ಅನ್ನೋದೇ ಪ್ರಶ್ನೆ. ಇದರ ಜೊತೆಗೆ ರಾಜಕಾರಣಿಗಳು ಕೂಡ ಒಂದಿಬ್ರು ಗೌಪ್ಯವಾಗಿ ದರ್ಶನ್ ಭೇಟಿಗೆ ಯತ್ನಿಸಿದ ಬಗ್ಗೆ ವದಂತಿ ಇದೆ. ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗೆ ಬರೋದಕ್ಕೆ ದರ್ಶನ್ ಪ್ರಯತ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅವರಿಗೆ ಬೇಲ್ ಸಿಗುವಂತೆ ತಡೆಯೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಅಸ್ತ್ರಗಳನ್ನ ಸಿದ್ಧ ಮಾಡ್ಕೊಳ್ತಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಹೀಗೆ ದರ್ಶನ್ ಸುತ್ತ ವ್ಯೂಹ ಬಿಗಿಯಾಗ್ತಾನೆ ಹೋಗ್ತಾ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.